ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿಯವರ ವತಿಯಿಂದ ಹಮ್ಮಿಕೊಂಡಿರುವ ಈ ಸಂಭ್ರಮದ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮೆಲ್ಲರ ನಾಯಕರಾದಂತಹ ಮುಖಾಂತರ ತಮ್ಮೆಲ್ಲರೂ ಉದ್ದೇಶಿಸಿ ನಿರ್ಗಮಿಸಿದಂಥ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬ್ರೆ, ಆತ್ಮೀಯರಾದಂಥ ಶಾಸಕರಾದಂಥ ಹಿರಿಯರಾದಂಥ ಶ್ರೀ ಎಂ.ವೈ. ಪಾಟೀಲ್ ಸಾಹೇಬ್ರೆ, ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರೇ, ಶ್ರೀಮತಿ ಗಣೇಶ್ ಫಾತಿಮಾ ಅವರೇ, ಮುಳುಗೆ ಅವರೇ, ನಮ್ಮ ಚಂದ್ರಕಾಂತ್ ಗದ್ದಿಗೆ ಅವರೇ, ಶ್ರೀ ಸಂಗಮನಾಥ್ ರಕ್ಷೆಟ್ಟಿ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದ ಸಚಿನ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ತಾಯಂದಿರೇ, ಹಾಗೂ ನನ್ನ ಯುವ ಸ್ನೇಹಿತರೆ, ಮೊದಲನೇದಾಗಿ ತಮ್ಮೆಲ್ಲರ ಕ್ಷಮೆ ಇರಲಿ. ಈ ಕಾರ್ಯಕ್ರಮ ಬಹಳ ಹಿಂದೆ ಆಗಬೇಕಾಗಿದೆ, ಆದರೆ ಹೊಸ ಸರ್ಕಾರದ ಸಾಕಷ್ಟು ಜವಾಬ್ದಾರಿ ಇರೋದ್ರಿಂದ ಸ್ವಲ್ಪ ತಡ ಆಯಿತು. ನಾವೆಲ್ಲರೂ ಸಾಕಷ್ಟು ಬಾರಿ ಬಂದು ವಿನಂತಿ ಮಾಡಿಕೊಳ್ಬೇಕಾಗಿತ್ತು. ತಮ್ಮ ತಾಳ್ಮೆಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಕ್ಷಮೆಯನ್ನು ಕೂಡ ಬಯಸ್ತಾ ಇದ್ದೀನಿ. ಒಂದು ಒಳ್ಳೆಯದೇನಪ್ಪ ಅಂದ್ರೆ ತಡವಾದರೂ ಕೂಡ ಪರವಾಗಿಲ್ಲ, ಮಂತ್ರಿಗಳು ಬಂದರು. ಇವತ್ತು ನಿಮ್ಮ ಬೇಡಿಕೆ ಏನಿದೆ ನೇರವಾಗಿ ನನ್ನ ಮುಖಾಂತರ ಸರ್ಕಾರಕ್ಕೆ ಹೋಗೋದ ಬದಲು ನೇರವಾಗಿ ಸರ್ಕಾರಕ್ಕೆ ಹೋಗಿ, ಅದರಿಂದ ಅದು ಒಂದು ಒಳ್ಳೆ ಕೆಲಸ ಇದೆ. ಇನ್ನೊಂದು ಮಾತು ತಮಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ತಾವು ಇದು ಸನ್ಮಾನ ಸಮಾರಂಭ ಅಲ್ಲ, ಇದು ತಮ್ಮ ಸಂಘಟನೆ ಮತ್ತು ಸರ್ಕಾರದ ಮಧ್ಯೆ ಒಂದು ಸಂಪರ್ಕ ಸೇತುವೆ ಆಗಬೇಕು, ಒಂದು ಸಂಪರ್ಕದ ಕೊಂಡಿ ಆಗಬೇಕು, ಸಮನ್ವಯ ಸಭೆ ಅಂತ ತಾವು ಹೇಳಿದ್ದೀರಾ. ಇದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಇದು ನಿಮ್ಮ ಸರ್ಕಾರ. ಈ ಸರ್ಕಾರ ಆಳುವ ಸರ್ಕಾರ ಅಲ್ಲ, ಈ ಸರ್ಕಾರ ಆಲಿಸುವ ಸರ್ಕಾರ. ಯಾವುದೇ ಅಸೋಸಿಯೇಷನ್ ಇದ್ರೂ ಕೂಡ, ಯಾರೇ ಇದ್ರೂ ಕೂಡ ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟುತ್ತೆ. ನಿಮಗೆ ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಲ್ಲಿ ಆಗುತ್ತೆ ಅಂತ ತಾವು ಭರವಸೆ ಇಟ್ಟಿದ್ದು ಕೂಡ ನಮ್ಮೆಲ್ಲರ ವತಿಯಿಂದ ತಮ್ಮ ಈ ಸಂಘಟನೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಯಾಕೆ ನಿಮ್ಮ ಸರ್ಕಾರ ಅಂತ ಇದೀವಿ ಅಂದ್ರೆ, ಬಹಳ ಆಳವಾಗಿ ಯೋಚನೆ ಮಾಡಿಬಿಟ್ಟೆ ಜನರ ತೊಂದರೆಗಳನ್ನ ಆಲಿಸಿಬಿಟ್ಟೆ ನಾವು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದು. ಬಹಳಷ್ಟು ಜನ ಗ್ಯಾರಂಟಿಗಳಿಗೆ ಬಗ್ಗೆ ಮಾತನಾಡೋದು, ಆದ್ರೆ ಈ ಗ್ಯಾರಂಟಿಗಳು ಎಷ್ಟು ಜನರಿಗೆ ಆರ್ಥಿಕವಾಗಿ ಸಬಲರನ್ನ ಮಾಡ್ತಾ ಇರೋದಂತ ಬಹಳಷ್ಟು ಜನರಿಗೆ ಇನ್ನ ಅರಿವು ಆಗ್ತಾ ಇಲ್ಲ. ಪ್ರತಿಯೊಂದು ಮನೆಗೆ ತಿಂಗಳಿಗೆ ಏನಿಲ್ಲ ಅಂದ್ರೂ 6,000 ರಿಂದ 8,000 ಉಳಿತಾಯ ಆಗ್ತಾ ಇದೆ. ಆ ದುಡ್ಡು ಅವರು ಮನೆಯಲ್ಲೇ ಯಾವುದೋ ಅಕ್ಕಿ ಡಬ್ಬಿನಲ್ಲಿ ಇರ್ತಾ ಇಲ್ಲ, ಅವ್ರು ಹೊರಗೆ ಬಂದು ಖರ್ಚು ಮಾಡ್ತಾ ಇದ್ದಾರೆ, ಮಾರುಕಟ್ಟೆಗೆ ಹೋಗ್ತಾ ಇದ್ದಾರೆ, ಪೌಷ್ಟಿಕ ಆಹಾರ ಅವ್ರ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ, ಅವ್ರ ಮಕ್ಕಳಿಗೆ ಟ್ಯೂಷನ್ ಕಳಿಸ್ತಾ ಇದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಆ ಖರ್ಚು ವಾಪಸ್ ಮಾಡಿದಂತ ಹಣ ವಾಪಸ್ ತೆರಿಗೆಗೆ ಬರ್ತಾ ಇದೆ. ಆ ತೆರಿಗೆ ದುಡ್ಡೇ ವಾಪಸ್ ನಿಮ್ಗೆ ನಾವು ಕೊಡ್ತಾ ಇರೋದು. ನಮಗೆ ಬೇರೆ ಸರ್ಕಾರಗಳಿಗೆ ವ್ಯತ್ಯಾಸ ಏನಂದ್ರೆ, ಬೇರೆ ಸರ್ಕಾರಗಳು ನಿಮ್ಮ ದುಡ್ಡು ಅವ್ರ ಹತ್ರನೇ ಇರಬೇಕು ಅಂತಾರೆ, ಅವ್ರ ಜೇಬದಲ್ಲೇ ಇರಬೇಕು ಅಂತಾರೆ. ನಾವು ನಿಮ್ಮ ದುಡ್ಡು ನಿಮ್ಮ ಹತ್ರ ಇರಬೇಕು ಅಂತ ನಾವು ಈ ಗ್ಯಾರಂಟಿಗಳನ್ನ ತಂದಿದ್ದೇವೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಹೇಳುತ್ತೆ, ಗೃಹ ಜ್ಯೋತಿ ಯೋಜನೆ ಅಡಿನಲ್ಲಿ ಬಹುಶಃ ಎಲ್ಲರಿಗೂ ಇವಾಗ ಗೃಹ ಜ್ಯೋತಿ, ನಾನು ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ, ಗೃಹ ಜ್ಯೋತಿ ಗೃಹಲಕ್ಷ್ಮಿ ಏನು ಅಂತ, ಎಲ್ಲರಿಗೂ 0 ಬಿಲ್ ಬರ್ತಾ ಇದೆ. ನಮ್ಮ ಜಿಲ್ಲೆನಲ್ಲಿ 5,28,550 ಕುಟುಂಬಗಳಿಗೆ ಇವತ್ತು ಲಾಭ ಆಗ್ತಾ ಇದೆ, ಮನೆಗಳಿಗೆ ಇವತ್ತು ಲಾಭ ಆಗ್ತಾ ಇದೆ. ಯುವ ನಿಧಿ ಯೋಜನೆಯಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಅವರ ಇಲಾಖೆ ಯೋಜನೆಯಲ್ಲಿ ಕಳೆದ ಒಂದು ತಿಂಗಳಲ್ಲಿ ಯಾರು
ಯುವಕರು ಯುವತಿಯರು ಡಿಗ್ರಿ ಮುಗಿಸಿದರೆ 6 ತಿಂಗಳಾಗಿ ಅವರಿಗೆ ಇನ್ನೂ ಕೂಡ ನೌಕರಿ ಸಿಕ್ಕಿಲ್ಲ. ಬರೀ ನಮ್ಮ ಜಿಲ್ಲೆಯಲ್ಲಿ 7,150 ಜನ ರಿಜಿಸ್ಟರ್ ಆಗಿದ್ದಾರೆ ಒಂದೇ ತಿಂಗಳಲ್ಲಿ. ಇವರಿಗೆ ನಾಳೆ ಡಿಗ್ರಿ ಮಾಡಿ ಮುಗಿಸಿದ್ರೆ ಅವರಿಗೆ 3,000, ಡಿಪ್ಲೊಮಾ ಆಗಿದ್ರೆ 1,500 ರೂಪಾಯಿ ತಗೊಂಡು. ಗೃಹಲಕ್ಷ್ಮಿ ಯೋಜನೆ ನಮ್ಮ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಪ್ರತಿ ತಿಂಗಳು 2,000 ರೂಪಾಯಿ. ಯಾರದೇ ಹಸ್ತಕ್ಷೇಪ ಇಲ್ಲ, ಯಾರ ಮನೆ ಬಾಗಿಲು ಹೋಗಿ ಕಾಯ್ಬೇಕಾಗಿಲ್ಲ, ನೇರವಾಗಿ ನಿಮ್ ಬ್ಯಾಂಕ್ ಅಕೌಂಟಿಗೆ ಬರ್ತಾ ಇದೆ. ಎಷ್ಟು ಜನ ಇರ್ಬೋದು ನೀವೇ ಕಲ್ಪನೆ ಮಾಡಿ. ನಮ್ಮ ಜಿಲ್ಲೆನಲ್ಲಿ 5,22,171 ಜನ ಬರೇ ಮಹಿಳೆಯರು. ಎಲ್ಲರೂ ಕೂಡ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಇದರಲ್ಲಿ ನಾವು ಯಾವ ಜಾತಿ ನೋಡ್ತಾ ಇಲ್ಲ, ಯಾವ ಧರ್ಮ ನೋಡ್ತಾ ಇಲ್ಲ, ಯಾರಿಗೆ ವೋಟ್ ಹಾಕಿದ್ರೆ ಅಂತಾನು ನೋಡ್ತಾ ಇಲ್ಲ. ನಿಮ್ ಎಲಿಜಿಬಿಲಿಟಿ ಇದ್ರೆ ನೀವು ಸರ್ಕಾರಕ್ಕೆ ನೋಂದಣಿ ಮಾಡಿದ್ರೆ ನೇರವಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಮನೆಗಳು ಬರ್ತಾ ಇದೆ. ಅನ್ನಭಾಗ್ಯ ಯೋಜನೆಯಲ್ಲಿ 19,16,744 ಜನ ಬರೀ ನಮ್ಮ ಜಿಲ್ಲೆಯಲ್ಲಿ ಇದರ ಲಾಭ ಪಡಿತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ನಾವು ಅಕ್ಕಿ ಖರೀದಿ ಮಾಡ್ತೀವಿ ಅಂದ್ರೆ ಅಕ್ಕಿನೂ ಕೊಟ್ಟಿಲ್ಲ ನಮಗೆ. ಅಕ್ಕಿ ಕೊಟ್ಟಿಲ್ಲ ಅಂತ ನಾವು ಯೋಜನೆನೂ ನಿಲ್ಲಿಸಿಲ್ಲ. 172 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟಿಗೆ ಹಾಕುವ ಮೂಲಕ ನಾವು ಇವತ್ತು ಅನ್ನಭಾಗ್ಯವನ್ನ ಕೂಡ ನಿಮ್ಮ ಮನೆಗೆ ಕೊಡ್ತಾ ಇದ್ದೀವಿ. ನೀವು ಅಕ್ಕಿಯನ್ನ ತಗೊಳ್ಳಿ, ತೊಗರಿಯನ್ನ ತಗೊಳ್ಳಿ, ಪೌಷ್ಟಿಕ ನೀವು ತರಕಾರಿಯನ್ನ ತಗೊಳ್ಳಿ, ನೀವೇನಾದ್ರೂ ತಗೊಳ್ಳಿ, ಖಂಡಾನ ತಿನ್ನಿ, ನೋ ಪ್ರಾಬ್ಲಮ್. ಎಲ್ಲರೂ ಕೂಡ ಇವತ್ತು ಆ ಸ್ವತಂತ್ರವನ್ನ ಇವತ್ತು ನಾವು ನಿಮ್ಗೆ ಕೊಟ್ಟಿದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಸಂಸ್ಥೆ ನಡೆಸ್ಕೊಳ್ತಾ ಇರುವಂತಹ ಒಂದು ಬೃಹತ್ ಯೋಜನೆ ನಮ್ಮ ಸರ್ಕಾರದಲ್ಲಿ ಯಾವ್ದಪ್ಪ ಅಂದ್ರೆ ಶಕ್ತಿ ಯೋಜನೆ. ನೀವೇ ಯೋಚನೆ ಮಾಡಿ, 65 ಲಕ್ಷ ಹೆಣ್ಮಕ್ಳು ಇವತ್ತು ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಯಾವ ಮಟ್ಟಕ್ಕೆ ಇವತ್ತು ಸಬಲೀಕರಣವನ್ನ ನಾವು ಮಾಡಿದೀವಿ ಅಂತ ನಾವು ಕಲ್ಪನೆ ಮಾಡಬೇಕು. ನಾನು ಈ ಸರ್ಕಾರದಲ್ಲಿ ಮಂತ್ರಿ, ಈ ಸರ್ಕಾರದಲ್ಲಿ ಶಾಸಕರಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ ಖನೀಜಾ ಫಾತಿಮಾ ಅವರು, ಅಲ್ಲಂ ಪ್ರಭು ಅವರಿದ್ದಾರೆ, ವೈ ಪಾಟೀಲ್ ಅವರಿದ್ದಾರೆ. ನಾವಂತೂ ಬಿಡಿ ನಮ್ಮ ಪಕ್ಷದ ಇರ್ಬೋದು, ನಮ್ಮ ಸರ್ಕಾರ ಅಂತ ನಾವು ಹೇಳಿ ಗುಣಗಾನ ಮಾಡ್ತೀವಿ. ಆದ್ರೆ ಬಿಜೆಪಿ ಸರ್ಕಾರದಿಂದ ಆಯ್ಕೆಯಾದಂತ ರಾಜ್ಯಸಭಾ ಸದಸ್ಯರು, ಧರ್ಮಾಧಿಕಾರಿಗಳಾದಂತ ನಮ್ಮ ಧರ್ಮಸ್ಥಳ ಮುಖ್ಯಸ್ಥರು ವೀರೇಂದ್ರ ಹೆಗ್ಡೆ ಅವರು, ಶ್ರೀ ವೀರೇಂದ್ರ ಹೆಗ್ಡೆ ಅವರು ಪತ್ರ ಬರೀತಾರೆ. ಸಾಹೇಬ್ರೆ ತಾವು ಹೇಳಿದ್ರೆ ಗಣಗಾಪುರಿಗೆ ಮಾಡಬೇಕು ಅಂತ ಅವರೇ ಪತ್ರ ಬರೆದಿದ್ದಾರೆ. ನಮ್ಮ ಸರ್ಕಾರ ವತಿಯಿಂದ ಹಾಕಿಕೊಟ್ಟಿರುವ ಶಕ್ತಿ ಯೋಜನೆಯಿಂದ, ಯಾವ ಯೋಜನೆ? ಶಕ್ತಿ ಯೋಜನೆಯಿಂದ ನಮ್ಮ ಹುಂಡಿಗಳು ತುಂಬಿ ತುಳುಕ್ತಾ ಇವೆ. ಈ ಯೋಜನೆ ಬಹಳ ಸರಿಯಾಗಿದೆ. ಇದರಿಂದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ ಇದೆ ಅಂತ ಅಧಿಕೃತವಾಗಿ ಪತ್ರ ಬರೀತಾರೆ. ಇದಕ್ಕಿಂತ ಸಾಕ್ಷಿ ಏನು ಬೇಕು? ಇದು ಒಳ್ಳೆ ಯೋಜನೆ ಅಂದ್ರೆ ಮಹಿಳೆಯರಿಗೆ ಇವತ್ತು ಎಲ್ಲ ಹೋಗ್ತಾ ಇದ್ದಾರೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಶಾಲೆಗೆ ಹೋಗ್ತಾ ಇದ್ದಾರೆ, ನಿಮ್ಮ ದವಾಖಾನೆಗೆ ಹೋಗ್ತಾ ಇದ್ದಾರೆ, ಮಾರುಕಟ್ಟೆಗೆ ಹೋಗ್ತಾ ಇದ್ದಾರೆ, ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ. ಮುಂಚೆ ಅಂದ್ರೆ ಗದ್ಗೆಯವರೇ, ಮುಂಚೆ ಏನಿರ್ತಾ ಇದ್ದು ಕುಕ್ಷಾ ಕಾರ್ಯಕ್ರಮಕ್ಕೂ ನೀವೇ ಹೋಗ್ತಾ ಇದ್ರಿ. ಯಾಕಂದ್ರೆ ಪಾಪ ಊರಿಂದ ಚಿತ್ತಾಪುರಿಂದ ಇಲ್ಲಿ ಬರ್ಬೇಕಂದ್ರೆ 300-400 ರೂಪಾಯಿ ಬರೀ ಖರ್ಚಾಗದು, ಹೋಗೋದು ಬರೋದು ಅವ್ರೊಬ್ಬರಿಗೆ. ಮತ್ ಮನೆಯಲ್ಲಿ ಈಗ ಅಕ್ಕಗ್ ಬಿಟ್ಟು ಬರಕ್ಕಾಗಲ್ಲ, ತಂಗಿಗೆ ಬಿಟ್ಟು ಬರಕ್ಕಾಗಲ್ಲ, ಸೊಸಿಗೆ ಬಿಟ್ಟು ಬರಕ್ಕಾಗಲ್ಲ, ಒಂದ್ ಮಗಳಿಗೆ ಬಿಟ್ಟು ಬರಕ್ಕಾಗಲ್ಲ, ಒಬ್ಬಕಿನ ಅಕ್ಕಳ ಅಂದ್ಬಿಟ್ಟು ಅವ್ರ 4 ಮಂದಿ ಬಂದ್ರೆ ಎಷ್ಟಾಯ್ತು? 1,000 ರೂಪಾಯಿ ಬರೀ ಬಸ್ ಖರ್ಚು. ಹೌದಾ ಇಲ್ಲ? ಅದ್ಮೇಲೆ ನೀವು ಬಂದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ ಕಾಯ್ಕೊಂಡು ಕೂರ್ಬೇಕಂದ್ರೆ ಒಂದ್ ಚಹಾ ಬಿಸ್ಕಿಟ್ ಅನ್ನ ತಗೋಬೇಕಲ್ಲ, ಮತ್ ಅಲ್ಲಿಗೆ ಹೋಗಿ ಅಲ್ಲಿ ನೆಂಟ್ರು ಬೀಗ್ರ ಮನೆ ಖಾಲಿ ಕೈ ಹೋಗ್ಬೇಕಾಗಲ್ಲ. ಹಾಗಾಗಿ ಅವ್ರೇನ್ ಮಾಡಿ ನಮ್ಮ ಕಡೆ ಏನ್ ಮಾಡ್ತಾ ಇದ್ರು, ಸುಮ್ ಇಷ್ಟ ಮಂದಿ ಹೋಗೋದು ಯಾಕ್ರಿ, ನೀವೇ ಹೋಗಿ ಬರ್ಲಿ. ಹೌದಾ ಇಲ್ಲ? ಈಗ ಮನೇಲಿ ಹೊಸ ಮಂದಿ ಬರ್ಲತ್ತಾರ, ಕೆಲಸ ಹುಡ್ಕ್ಲತ್ತಾರ, ಕೆಲ್ಸಕ್ಕೆ ಹೋಗ್ಲತ್ತಾರ, ಶಾಲೆಗೆ ಹೋಗ್ಲತ್ತಾರ, ಯುವತಿಯರು ಹಾಸ್ಟೆಲಿಗೆ ಹೋಗ್ಲತ್ತಾರ. ಮುಂಚೆ ಏನಿರ್ತಾ ಇತ್ತು, ನಮ್ಮ ಹತ್ರ ಬಹಳಷ್ಟು ಅರ್ಜಿ ಬರ್ತಾ ಇತ್ತು, ಸರ್ ಹಾಸ್ಟೆಲ್ ದೂರ ಆಗ್ತದ್ರಿ, ಬಹಳ ದೂರ ಆಗ್ತದೆ, ನಮ್ ಕಡೆಯಿಂದ ಆಗಲ್ಲ, ಬಸ್ ಹೋಗೋದು ಬರೋದು ಖರ್ಚು ಎಲ್ಲ. ಈಗ ಎಷ್ಟೇ ದೂರ ಇದ್ರು ಹಾಸ್ಟೆಲಿಗೆ ಹೋಗಕ್ಕೆ ರೆಡಿ ಆಗ. ಏನಿಲ್ಲ ಸರ್, ವಾರಕ್ಕೊಮ್ಮೆ ಸ್ವಲ್ಪ ಪುಕ್ಷಟೆ ಹೋಗೋದು, ಪುಕ್ಷಟೆ ಬರೋದು. ಅವ್ರ ವಿದ್ಯಾಭ್ಯಾಸಕ್ಕೆ ಎಷ್ಟು ಒಳ್ಳೇದಾಗ್ತಾ ಇದೆ. ಇಂಥ ಯೋಜನೆಗಳನ್ನ ನಾವು ತಂದಿದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ
ನಮ್ಮ ಭಾಗದಲ್ಲಿ ಕಳೆದ 5 ತಿಂಗಳಲ್ಲಿ 21 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಅಂದ್ರೆ ನೀವು ಹೋಗೋದು ಬರೋದೆಲ್ಲ 21 ಕೋಟಿ ಪ್ರಯಾಣಗಳಾಗಿದೆ. ಇದರಿಂದ ಸರ್ಕಾರಕ್ಕೆ 672 ಕೋಟಿ ರೂಪಾಯಿ ಖರ್ಚಾಗಿದೆ. ನಮ್ಮ ಬೇಡಿಕೆ ಹೊಂದಿದೆ ಅಂದ್ರೆ ಈಗಾಗಲೇ 200 ಕೋಟಿ ರೂಪಾಯಿ ಅಷ್ಟೇ ಬಾಕಿ ಇದೆ. 682 ಕ್ರೋರ್ಸ್ ಆಗಲೇ ಖರ್ಚಾಗಿದೆ, ಪಾವತಿ ಆಗಿರೋದು ಇನ್ನೂ ಒಂದು 250 ಕೋಟಿ ರೂಪಾಯಿ ಬಾಕಿ ಉಳಿದಿದೆ. 247 ಅಷ್ಟೇ ಬಾಕಿ ಉಳಿದಿದೆ. ಅಂದ್ರೆ ಇದಕ್ಕೋಸ್ಕರ ತಾವೆಲ್ಲರೂ ಹಗಲಿರುಳು ಶ್ರಮ ಪಡ್ತಾ ಇದ್ದಾರೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ನನಗೆ ಗೊತ್ತಿದೆ. ನಮ್ಮ ಭಾಗದಲ್ಲಿ ವಿಶೇಷವಾಗಿ ತಮ್ಮ ಸಂಸ್ಥೆಯಲ್ಲಿ ಕೂಡ ಸಿಬ್ಬಂದಿ ಕೊರತೆ ಇದೆ. ಈಗ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ ಹೇಳಿದಾಗ ಕಳೆದ 4.5 ವರ್ಷದಲ್ಲಿ ಏನು ರಿಕ್ರೂಟ್ಮೆಂಟೇ ಆಗಿಲ್ಲ ನಮ್ಮ ಭಾಗದಲ್ಲಿ. ಈಗ ನಾವು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ನಮ್ಮ ಇಲಾಖೆನಲ್ಲೇ ಏನಿಲ್ಲ ಅಂದ್ರೆ ಒಂದು 800 ಜನಕ್ಕೆ ಆಗಲೇ ನಾವು AWB JEಗಳಿಗೆಲ್ಲ ಕೊಟ್ಟಿದ್ದೀವಿ. ಈಗ 1400 ಜನಕ್ಕೆ ಮುಂದಿನ 18-20 ತಾರೀಕು ಒಳಗಡೆ ನಾವು ಕೊಡ್ತೀವಿ ಅಂತ ಕೂಡ ಮಾತು ಕೊಟ್ಟಿದ್ದಾರೆ. ಇಷ್ಟೆಲ್ಲ ನ್ಯೂನತೆಗಳಿದ್ರು ಕೂಡ, ಸಿಬ್ಬಂದಿಗಳ ಕೊರತೆ ಇದ್ರೂ ಕೂಡ ಈ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ತಾವು ಶಕ್ತಿ ಯೋಜನೆ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಇಡೀ ಸರ್ಕಾರದ ವತಿಯಿಂದ, ಸಾರ್ವಜನಿಕರ ವತಿಯಿಂದ ತಮ್ಮ ಸಂಸ್ಥೆಗೆ ನಾನು ಅಭಿನಂದನೆಯನ್ನು ನನ್ನ ಸಂಸ್ಥೆಗೆ ನಾನು ಬಯಸ್ತೇನೆ. ಇದು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಹೇಳಿದಂಗೆ ಇದು ಬೇಡಿಕೆಗಳು ಬಹಳ ಇದೆ. ನಮ್ಮ 8 ಪ್ರಮುಖವಾದಂತಹ ಬೇಡಿಕೆ ಇದೆ. ಅದಕ್ಕಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ. ಇದು ನಿಮ್ಮ ಸರ್ಕಾರ, ಜನರ ಸಮಸ್ಯೆಯನ್ನು ಆಲಿಸುವಂತ ಸರ್ಕಾರ. ಇನ್ನ ಒಂದು ಉದಾಹರಣೆ ಕೊಡ್ತೀನಿ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಜನಸ್ಪಂದನ ಯೋಜನೆಯನ್ನ ನಾವು ಮಾಡಿದ್ವಿ. ಜನಸ್ಪಂದನ ಕಾರ್ಯಕ್ರಮವನ್ನ ನಾವು ವಿಧಾನಸೌಧದಲ್ಲಿ ಮಾಡಿದ್ವಿ. ಹಿಂದಿನ ಸರ್ಕಾರಗಳಲ್ಲಿ ವಿಧಾನಸೌಧ ಅಂದ್ರೆ ವ್ಯಾಪಾರ ಸೌಧ ಆಗಿತ್ತು. ಆದ್ರೆ ನಿನ್ನೆ ನಾವು ವಿಧಾನಸೌಧದ ಬಾಗಿಲನ್ನ ತೆಗೆದು ರಾಜ್ಯಾದ್ಯಂತ ಏನು ಬಡವರಿದ್ರು, ಅವರ ಯುವಕರಿದ್ರು, ಯುವತಿಯರಿದ್ರು, ಕಾರ್ಮಿಕರಿದ್ರು, ಸಿಬ್ಬಂದಿಗಳಿದ್ರು, ಸಂಘ ಸಂಸ್ಥೆಗಳಿಂದ ಇದ್ರು. 20,000 ಜನ ವಿಧಾನಸೌಧಕ್ಕೆ ಬಂದು ಅವರ ಆಹ್ವಾನಗಳನ್ನ ಸರ್ಕಾರದ ಮುಂದೆ ಹೇಳ್ಕೊಂಡಿದ್ದಾರೆ. 20,000 ಜನ ಇಡೀ ದಿನ ಮುಖ್ಯಮಂತ್ರಿಗಳು, ಮಂತ್ರಿಗಳು ಜನರ ಮಧ್ಯದಲ್ಲಿ ಜನರ ಸಂಕಷ್ಟ ಕೇಳಲಿಕ್ಕಿದ್ರು. ನಮ್ಮ ಜಿಲ್ಲೆನಲ್ಲೂ ಕೂಡ ಆಗಿದೆ. ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಜಿಲ್ಲೆನಲ್ಲಿ ಮಾಡಿದ್ರು. ನಾವು ಚಿಂಚೋಳಿನಲ್ಲಿ ಮಾಡಿದ್ವಿ. ಮುಂದಿನ ವಾರದಲ್ಲೇ 10 ದಿನದಲ್ಲಿ ನಾವು ಮತ್ತೆ ಸಿಟಿನಲ್ಲಿ ಕೂಡ ನಾವು ಮಾಡ್ತಾ ಇದ್ವಿ. ಇದು ನಿಮಗೋಸ್ಕರ ಮಾಡ್ತಾ ಇರೋದು. ನೀವೇ ಯೋಚನೆ ಮಾಡಿ, 20,000 ಜನ. ಯಾರಿಗೂ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಯಾರಿಗೂ ಆಟೋ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಕಳೆದ 4-5 ವರ್ಷ ಏನು ಆಡಳಿತ ಸಂಪೂರ್ಣವಾಗಿ ಕುಸಿತ ಆಗಿತ್ತು, ಜಂಗ್ ಹಿಡಿದೋಗಿತ್ತು. ಆ ಕೆಲಸಗಳನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. 12,000 ಅಪ್ಲಿಕೇಶನ್ ಬಂದಿದೆ. 12,000-13,000 ಅಪ್ಲಿಕೇಶನ್ ಬಂದಿದೆ. ನಾವು ವಿಧಾನಸೌಧವನ್ನ ಪ್ರಜಾಸೌಧ ಮಾಡ್ಲಿಕ್ಕೆ ಹೊರಟಿದ್ದೇವೆ, ವ್ಯಾಪಾರ ಸೌಧ ಮಾಡ್ಲಿಕ್ಕಲ್ಲ. ನಿಮ್ಮ ಹಕ್ಕು, ನಮ್ಮ ಹೋರಾಟ. ಇವ್ರು ಏನೇ ಇರ್ಬೋದು ಸಮಸ್ಯೆಗಳು, ಅದಕ್ಕೆ ಪ್ರಾಮಾಣಿಕವಾಗಿ ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ನೀವು ಯಾರು ನಮಗೆ ಜನಸ್ಪಂದನ ಮಾಡಿ ಅಂತ ಅರ್ಜಿ ಕೊಟ್ಟಿಲ್ಲ. ಅದು ನಮ್ಮ ಜವಾಬ್ದಾರಿ ಅಂತ ಇವತ್ತು ನಾವು ಮಾಡ್ತಾರೆ. ಯಾರು ಕೂಡ ನೀವೆಲ್ಲ ಹೋಗಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿ ಅಂತ ಹೇಳಿಲ್ಲ ನಮ್ಗೆ. ಒಂದು ಸರ್ಕಾರ, ಇಡೀ ಸರ್ಕಾರ 6.5 ಕೋಟಿ ಕನ್ನಡಿಗರ ಪರವಾಗಿ ಡೆಲ್ಲಿನಲ್ಲಿ ಹೋಗಿ ಕುತ್ಕೊಳ್ತಾರೆ ಅಂದ್ರೆ ಅದು ನಿಮ್ಮ ಪರವಾಗಿ ಹೋಗಿ ಸರ್ಕಾರದ ಪರವಾಗಲ್ಲ. ಬೇರೆ ಬೇರೆ ಪಕ್ಷದವರು ಏನೇನು ಹೇಳ್ತಾರೆ, ರಾಜಕೀಯ ಮಾಡ್ತಿರ್ತಾರೆ, ಅದು ಮಾಡ್ತಿರ್ತೀವಿ, ಇದು ಮಾಡ್ತಿರ್ತೀವಿ ಅಂತ. ಏನೇ ಇರಲಿ, ನ್ಯಾಯ ಯಾರಿಗೋಸ್ಕರ? ನಿಮಗೋಸ್ಕರ, ಕನ್ನಡಿಗರಿಗೋಸ್ಕರ. ನೀವೇ ಯೋಚನೆ ಮಾಡಿ. ಇವತ್ತು ನಾವು ಹೇಳ್ತಾ ಇದ್ರಲ್ಲ ಸರ್, ನಾವು ಭಾಷಣದಲ್ಲಿ ನಮ್ಮ ಸಂಸ್ಥೆ ಇಷ್ಟೊಂದು ದುಡ್ಡು ಕೊಡುತ್ತೆ, ಇಷ್ಟೊಂದು ಕೆಲಸ ಮಾಡ್ತಾರೆ, ನೀವು ನಮ್ಗೆ ನೋಡ್ಕೋಬೇಕು ಸರ್ಕಾರದವರು. ಅದೇ ರೀತಿ ಇಡೀ ಕರ್ನಾಟಕ ದೇಶವನ್ನ ನೋಡ್ಕೋತಾ ಇದೆ. ನಮ್ಮ ಪಾಲು ನಾವು ಕೇಳಿಕ್ ಹೋಗ್ತಾ ಇರೋದು. ನಾವು 4,30,000 ಕೋಟಿ ರೂಪಾಯಿ ನಾವು ತೆರಿಗೆ ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ. 4.3 lakh crores ನಮ್ಗೆ ಕೊಡ್ತಾ ಇರೋದೆಷ್ಟು? 10%, 44,000 ಕೋಟಿ ರೂಪಾಯಿ. ಹಿಂದಿನ 14th ಫೈನಾನ್ಸ್ ಕಮಿಷನ್ ಅಂತ ಇರ್ತದೆ, ಒಂದು ಆಯೋಗ ಇರುತ್ತೆ.
ಆ ಆಯೋಗದಲ್ಲಿ ಸರ್ಕಾರದ ಎಲ್ಲಾ ರಾಜ್ಯ ಸರ್ಕಾರದ ತೆರಿಗೆಗೆ ಸಂಬಂಧಪಟ್ಟಂಗೆ ಯಾರಿಗೆ ಎಷ್ಟು ಕೊಡಬೇಕು ಅಂತ ಆ ಆಯೋಗ ತೀರ್ಮಾನ ಮಾಡುತ್ತೆ. 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 4.71% ಬರ್ತಾ ಇತ್ತು, ಅಂದ್ರೆ 4.71% ಬರ್ತಾ ಇತ್ತು. ಆದ್ರೆ ಹಿಂದಿನ ಆಯೋಗದಲ್ಲಿ ಅದನ್ನ ಕಟ್ ಮಾಡಿ 3.64%, ಅಂದ್ರೆ 3.64% ಅನ್ನ ಮಾಡಿದೆ. ನಿಮ್ಗೆ ಅನಿಸ್ಬೋದು ಒಂದೇ ಪರ್ಸೆಂಟ್ ತೆಗೆದಿರಲ್ಲಪ್ಪ ಕೇಂದ್ರ ಸರ್ಕಾರ, ಅದಕ್ಕೆ ಸಂಬಂಧ ಅಂತ. ಈ 1% ತೆಗೆದಿರೋದ್ರಿಂದ ನಮಗೆ ಪ್ರತಿ ವರ್ಷ 73,000 ಕೋಟಿ ರೂಪಾಯಿ ನುಕ್ಸಾನ ಆಗ್ತಾ ಇದೆ. 73,000 ಕೋಟಿ ರೂಪಾಯಿ ಪ್ರತಿ ವರ್ಷ. ನೀವು 5 ವರ್ಷಕ್ಕೆ ಹಾಕಿದ್ರೆ ಆಯ್ತಲ್ಲ, 1.87 lakh crores, 1,87,000 ಕೋಟಿ ರೂಪಾಯಿ ನುಕ್ಸಾನ ಆಗ್ತಾ ಇದೆ ನಮಗೆ. ಯಾಕಂದ್ರೆ ಮೇಲ್ಗಡೆ ಯಾರೋ ತೀರ್ಮಾನ ಮಾಡಿದ್ರು ಕರ್ನಾಟಕದಿಂದ 1% ತಗೊಳ್ಳೋಣ. ನಿಮ್ಮ ಬೆವರು, ನೀವು ಕಷ್ಟಪಟ್ಟು ಬೆವರು ಸುರಿಸಿ ನೀವು ದುಡಿತಾ ಇದ್ದೀರಲ್ಲ, ಆ ತೆರಿಗೆ ಪಾಲಿಂದ 1% ವಾಪಸ್ ತಗೊಳ್ಳೋಣ ಅಂತ ಯಾರೋ ತೀರ್ಮಾನ ಮಾಡಿದ್ರು. ಅದಕ್ಕೆ ಇವರು ಒಪ್ಪಿಗೆ ಕೊಡ್ಬಿಟ್ರು. ಅದರಿಂದ ನಮ್ಗೆ ಇಷ್ಟೊಂದು ನುಕ್ಸಾನ. ಈ ಆರ್ಥಿಕ ಅನ್ಯಾಯ ವಿರುದ್ಧ ನಾವು ಹೋಗಿ ಡೆಲ್ಲಿನಲ್ಲಿ ಕೂತಿದ್ವಿ. ನೀವೇ ಹೇಳಿ, ನಮ್ಮ ಹೋರಾಟ ಸರಿನಾ ಇಲ್ಲ ಹೇಳಿದ್ದೀವಿ. ಸರಿ ಇದೆಯಾ? ಯಾರಿಗೆ ನುಕ್ಸಾನ ಆಗ್ತಾ ಇದೆ? ಅದೇ 73,000 ಕೋಟಿ ರೂಪಾಯಿ ನಮಗೆ ಬಂದ್ರೆ ನಿಮ್ಮ ಸಾರಿಗೆಗೆ ಇನ್ನ ಹೆಚ್ಚು ಕೊಡಬಹುದು, ಮಹಿಳೆಯರಿಗೆ ಇನ್ನ ಹೆಚ್ಚು ಮಾಡಬಹುದು, ಯುವತಿಯರಿಗೆ ಇನ್ನ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಬಹುದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಬಹಳ ಸರಳವಾಗಿ ತಿಳಿಸ್ತೀವಿ, ಬಹಳ ಸರಳವಾಗಿ. ಇಲ್ಲೆಲ್ಲ ಎಂಪ್ಲಾಯ್ಸ್ ಕೂತಿದ್ರೆ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಕೊಡ್ತೀರಾ? ಇಲ್ಲ, ಕೊಡ್ತೀರಲ್ಲ. ನೀವು 100 ರೂಪಾಯಿ ಕೊಟ್ರೆ, ನೀವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ 100 ರೂಪಾಯಿ ಕೊಟ್ರೆ ನಿಮಗೂ ವಾಪಸ್ ಬರ್ತಾ ಇರೋದು ಬರೇ 13 ರೂಪಾಯಿ. ಬರ್ತಾ ಇದ್ರಿ? 100 ರೂಪಾಯಿ ನೀವು ಕೊಟ್ರೆ ವಾಪಸ್ ಬರ್ತಾ ಇರೋದು 13 ರೂಪಾಯಿ. ಅದೇ ನಿಮ್ಮಂತ ಒಬ್ಬ ಉತ್ತರ ಪ್ರದೇಶ, ಉತ್ತರ ಪ್ರದೇಶದಲ್ಲಿ ಅವ್ರ ತೆರಿಗೆ ಕೊಟ್ರೆ 100 ರೂಪಾಯಿ, ಅವ್ರಿಗೆ ವಾಪಸ್ ಬರ್ತಾ ಇರೋದು 333 ರೂಪಾಯಿ. ನೀವು ಮಧ್ಯಪ್ರದೇಶದಲ್ಲಿ ಇದ್ದೀರಾ ಸಚಿನ್, ಮಧ್ಯಪ್ರದೇಶದಲ್ಲಿ 100 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ವಾಪಸ್ ಬರ್ತಾ ಇರೋದು 797 ರೂಪಾಯಿ. ಅಲ್ಲಂ ಪ್ರಭು ಅವರು ಬಿಹಾರ್ನಲ್ಲಿ ಟ್ಯಾಕ್ಸ್ ಕಟ್ಟಿದ್ರೆ 100 ರೂಪಾಯಿಗೆ ಅವ್ರಿಗೆ ಬರ್ತಾ ಇರೋದು 927 ರೂಪಾಯಿ. ಒಡಿಶಾದಲ್ಲಿ ಎಂಬೈ ಪಾಟೀಲ್ ಸಾಹೇಬ್ರು 100 ರೂಪಾಯಿ ಟ್ಯಾಕ್ಸ್ ಕಟ್ಟರೆ ಅವರಿಗೆ ಬರ್ತಾ ಇರೋದು 197 ರೂಪಾಯಿ. ಆದ್ರೆ ಕರ್ನಾಟಕದಲ್ಲಿ ಅದೇ ಎಂಬೈ ಪಾಟೀಲ್ ಸಾಹೇಬ್ರು, ಅದೇ ತಾವು ಕಷ್ಟಪಟ್ಟು ಬೆವರು ಸುರಿಸಿ ರಕ್ತ ಕೊಟ್ಟು ನೀವು ಟ್ಯಾಕ್ಸ್ ಕಟ್ಟಿದ್ರೆ ಕೇಂದ್ರದಿಂದ ಬರ್ತಾ ಇರೋದು ಬರೇ 13 ರೂಪಾಯಿ. ಇದ್ರ ವಿರುದ್ಧ ಹೋರಾಟ ಮಾಡಬೇಡಿ ಅಂತಾರಲ್ಲ ನಮಗೆ. ನಮ್ಮ ಹೋರಾಟ ಸರಿ ಇದೆಯಾ ಇಲ್ಲ ಹೇಳ್ರಿ? ಸರಿ ಇದೆಯಾ? ಮಂದಿ ಬೆಂಬಲಿಸಬೇಕಲ್ಲ ನಮ್ಗೆ. ನಮ್ಮ ತೆರಿಗೆ ನಮ್ಮ ಹಕ್ಕು. ಈ ತೆರಿಗೆಯಿಂದ ಯಾರಿಗೂ ಉಪಯೋಗ ಆಗುತ್ತೆ? ನಮ್ಗೆ ಉಪಯೋಗ ಆಗುತ್ತೆ. ಏನ್ ಮೊನ್ನೆ ಬಜೆಟ್ ನಲ್ಲಿ ಬಂತಲ್ಲ, ಕಲಬುರಗಿ ಡಿವಿಷನ್ ಎಷ್ಟು ಬಂತು ಬಜೆಟ್ ನಲ್ಲಿ? 1000 ರೂಪಾಯಿ. 1000 ರೂಪಾಯಿನಲ್ಲಿ ಚಿತ್ತಾಪುರಿಂದ 2 ಸರಿ ಬಂದು ಹೋಗ್ಬೋದು, 4 ಸರಿ ಬಂದು ಹೋಗ್ಬೋದು. ರೈಲ್ವೆ ಡಿವಿಷನ್ಗೆ ಈ ಸರ್ಕಾರ 1000 ರೂಪಾಯಿ ಕೊಡ್ತಾರಂದ್ರೆ ಏನ್ ಕಲಬುರಗಿ ಉದ್ಧಾರ ಮಾಡ್ತೀರಿ ನೀವು? ಏನ್ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡ್ತೀರಿ ನೀವು? ಆದ್ರಿಂದ ಇವತ್ತು ನಮ್ಮ ಹೋರಾಟ ಇವತ್ತು ಡೆಲ್ಲಿ ತನಕ ಹೋಗಿ ಬಹಳ ಜನರಿಗೆ ಕಲ್ಪನೆ ಇಲ್ಲ. ನಾವು ಉತ್ತರ ಪ್ರದೇಶಕ್ಕೆ ಕೊಡಬೇಡಿ ಅಂತ ಇಲ್ಲ, ಮಧ್ಯಪ್ರದೇಶಕ್ಕೆ ಕೊಡಬೇಡಿ ಅಂತ ಇಲ್ಲ, ಬಿಹಾರ ಜಾರ್ಖಂಡಿಗೆ ಕೊಡಬೇಡಿ ಅಂತ ಇಲ್ಲ. ನಾವೇನ್ ಹೇಳ್ತಾ ಇರೋದು, ನಮ್ಮ ಅಕ್ಕ ತಂಗಿಯರು ಏನ್ ದುಡಿತಾ ಇದ್ದಾರೆ, ನಮ್ಮ ಅಣ್ಣ ತಮ್ಮಂದಿರು ಏನ್ ದುಡಿತಾ ಇದ್ದಾರೆ, ಅವ್ರು ಎಷ್ಟು ದುಡಿಮೆ ಇದೆ ಅಷ್ಟು ಪಾಲ್ ಕೊಡಿ ಅಂತ ಕೇಳ್ತಾರೆ. ಅದಷ್ಟೇ. ಆ ಪಾಲ್ ಕೊಡ್ಬಿಟ್ರೆ ನಮ್ಗೆ ಇನ್ನ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ನಾವು ಕಟ್ಟಬಹುದು, ಇನ್ನ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಬಹುದು, ಇನ್ನ ಸಮೃದ್ಧರಾಗಿ ನಾವು ಬೆಳಿಬಹುದು. ಕನ್ನಡಿಗರ ಬೆವರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ
ಇವತ್ತು ಇಡೀ ಇಂಡಿಯಾವನ್ನ ನಾವು ಪ್ರಕಾಶಿತ ಮಾಡಬಹುದು. ನಾವು ಇವತ್ತು ನೀವೇ ಯೋಚನೆ ಮಾಡಿ, ಬರೇ ನಮ್ಮ IT ಎಕ್ಸ್ಪೋರ್ಟ್ಸ್ ಬಹಳಷ್ಟು ಜನ ಮಕ್ಕಳು ಇವತ್ತು ಇಂಜಿನಿಯರಿಂಗ್ ಓದಿರೋದು, ಬಹಳಷ್ಟು ಜನ ಬೆಂಗಳೂರಿನಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 3,30,000 ಕೋಟಿ ರೂಪಾಯಿ, 3,30,000 ಕೋಟಿ. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಂಬರ್ 1 ನಾವು, ಆವಿಷ್ಕಾರದಲ್ಲಿ ನಂಬರ್ 1 ನಾವು ಕರ್ನಾಟಕದವರು. ಇವತ್ತು ಇಡೀ ಇಂಡಿಯಾವನ್ನ, ಇಡೀ ದೇಶವನ್ನ ನಾವು ವಿಶ್ವ ಮಟ್ಟದಲ್ಲಿ ನಾವು ತಗೊಂಡೋಗಿದ್ದೇವೆ ಅಂದ್ರೆ ಅದರಲ್ಲಿ ಕನ್ನಡಿಗರ ಬೆವರು ಬಹು ಮುಖ್ಯವಾದಂತಹ ಪಾತ್ರ ಹೊಂದಿದೆ. ಅದನ್ನ ಇವರು ಅದ್ರ ಬಗ್ಗೆ ಏನಾದ್ರು ಮಾಡಿದ್ರೆ ದೇಶ ವಿಭಜನೆ ಮಾಡ್ತಾ ಇದ್ದೀರಾ, ನೀವು ಸರಿಯಾಗಿ ಕೇಳ್ತಾ ಇಲ್ಲ, ಆ ಸರ್ಕಾರ ವಿರುದ್ಧ ಇದ್ದೀರಾ, ಪ್ರಧಾನಮಂತ್ರಿ ಇದು ಒಳ್ಳೆ ಕಟ್ಟಾಯ್ತಲ್ಲ. ನಾವು ಡೆಲ್ಲಿ ತನಕ ಹೋಗಿ ನಿಮ್ಮ ಪರವಾಗಿ ಧ್ವನಿನೂ ಎತ್ತಬಾರ್ದ? ನಾವು ಹೋಗಿ ನಮ್ಗೆ ಆಸೆ ಕಳಿಸಿದ್ ಯಾಕೆ ಹೇಳ್ರಿ ನೀವು? ನನಗೆ ವಿಧಾನಸೌಧಕ್ಕೆ ಯಾಕೆ ಕುಡಿಸಿದ್ರಿ ನೀವೆಲ್ಲರೂ? ನಿಮ್ ಪರವಾಗಿ ಮಾತಾಡಕ್ಕಲ್ವಾ? ಕಲಬುರಗಿ ಪರವಾಗಿ ಮಾತಾಡಕ್ಕಲ್ವಾ? ಕರ್ನಾಟಕದ ಪರವಾಗಿ ದಿಲ್ಲಿನಲ್ಲಿ ಮಾತಾಡಕ್ಕಲ್ವಾ? ಅದನ್ನ ಮಾತಾಡಿದ್ರೆ ನಮ್ಗೆಲ್ಲರಿಗೂ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಡ್ತಾರೆ. ಇವರೇನ್ ಬಹಳ ದೇಶ ಉದ್ಧಾರ ಮಾಡ್ತಾ ಇದ್ದಾರೆ. ಆದ್ರಿಂದಾನೇ ನಾವು ಪದೇ ಪದೇ ಹೇಳ್ತಾ ಇರೋದು, ಇದು ನಿಮ್ಮ ಸರ್ಕಾರ, ಇದು ಆಳುವ ಅಲ್ಲ ಆಲಿಸುವ ಸರ್ಕಾರ. ಇದು ಎಲ್ಲಿ ತನಕ ನಿಮ್ಮ ಜೊತೆ ಸಮನ್ವಯ ಇರುತ್ತೆ ಅಲ್ಲಿ ತನಕ ಅಭಿವೃದ್ಧಿಯನ್ನು ನಾವು ಕಾಣಬಹುದಾಗಿದೆ, ಸಮೃದ್ಧಿಯನ್ನ ಕಾಣಬಹುದಾಗಿದೆ. ಈಗಾಗಲೇ ಆರ್ಟಿಕಲ್ 371 ಜೈಲಿನಲ್ಲಿ ಈಗ ಸ್ವಲ್ಪ ಯುವಕರು ಬಂದಿದ್ದು, ಮುಂಬಡ್ತಿನಲ್ಲಿ ಸ್ವಲ್ಪ ಇದು ಆಗಿದೆ ಅಂತ. ಕಳೆದ 4-5 ವರ್ಷದಿಂದ ಈ ಆರ್ಟಿಕಲ್ 371 ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಏನೂ ಆಗಿಲ್ಲ. ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಆಗಿದ್ದೀವಿ. ಮುಂಬಡ್ತಿ ಇರ್ಬೋದು, ಹೊಸ ನೌಕರಿಗಳು ಇರ್ಬೋದು, ಈಗಾಗಲೇ ಅಲ್ಲಿ ಚಾಲನೆ ನಾವು ಕೊಟ್ಟಿದ್ದೀವಿ. ಏನೇನು ಹುದ್ದೆಗಳು 418,000 ಬಾಕಿ ಇವೆ ಅವೆಲ್ಲಾನು ಮುಂದಿನ ವರ್ಷದಲ್ಲಿ ಮುಗಿಸಬೇಕು ಅಂದ್ಬಿಟ್ಟು ಎಲ್ಲ ಇಲಾಖೆಗಳಿಗೆ ತಾಕೀತಾಗಿ ಖುದ್ದಾಗಿ ನಾವು ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಮಾಡಿದ್ದೇವೆ. ಖಂಡಿತವಾಗೂ ಏನು 371 ಏನು ಕನಸಿತ್ತು, ಆ ಕನಸನ್ನ ನನಸು ಮಾಡುವ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಿಂದ ನಡೆಯಲಿದೆ ಅಂತ ನಾನು ಹೇಳ್ತೇನೆ. ಕೊನೆಯದಲ್ಲಿ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಕೊನೆಯದಾಗಿ ಈಗಾಗಲೇ ಸಾಕಷ್ಟು ಬೇಡಿಕೆ ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವತಿಯಿಂದ, ತಮ್ಮ ಸಂಘ ವತಿಯಿಂದ ಇಟ್ಟಿದ್ದೀರಾ. ಖಂಡಿತವಾಗೂ ಅದು ಹಂತವಾಗಿ ನಾವು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ. ನಿಮ್ಮ ಧ್ವನಿಯನ್ನ ನಾವು ಈಗಾಗಲೇ ತಾವೇ ನೇರವಾಗಿ ಸರ್ಕಾರಕ್ಕೆ ಮುಟ್ಟಿದ್ದೀರಾ. ಖಂಡಿತವಾಗಿ ಅದನ್ನ ನಾವೇನು ಫಾಲೋ ಅಪ್ ಮಾಡಬೇಕು ನಾವು ಮಾಡೇ ಮಾಡ್ತೀವಿ. ಅದು ಹೊರತುಪಡಿಸಿ ಸಾಕಷ್ಟು ಅಥವಾ ಸಂಘಟನೆಗಳು ಇಟ್ಟಿದ್ದಾರೆ. ಹೊಸ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಈಗಾಗಲೇ 10 ಕೋಟಿ ರೂಪಾಯಿಯನ್ನು ಕೂಡ ನಾವು ಬೇಡಿಕೆಯನ್ನ ನಾವು ಇಟ್ಟಿದ್ದೀವಿ ಬಸ್ ಸ್ಟ್ಯಾಂಡ್ಗಳಿಗೆ ಮತ್ತೆ ಬಸ್ಗಳಿಗೆ. ಮುಂಬರುವ ವರ್ಷದಲ್ಲಿ ಹೆಚ್ಚನ್ನ ಒದಗಿಸಿಕೊಳ್ಳಲಿಕ್ಕೆ ನಾವು ಅಜಯ್ ಸಿಂಗ್ ಅವರಿಗೆ ಕೂಡ ನಾನು ಮನವಿ ಮಾಡ್ತೀನಿ. ನಮ್ಮೆಲ್ಲರ ಪರವಾಗಿ ನಾನು ಕೂಡ ಮನವಿ ಮಾಡ್ತೀನಿ ಅಂತ ಹೇಳ್ತಾ, ನೀವು ಹೇಳಿದಾಗೆ ಇದು ಸನ್ಮಾನ ಸಮಾರಂಭ ಅಲ್ಲ, ಒಂದು ಸಮನ್ವಯ ಸಮಾರಂಭ. ನಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಕೇಳ್ಕೊಳ್ಳುತ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ.